गैस सिलेंडर विस्फोट में घायल 2 लोगों की मौत। हॉस्पिट तालुक के गडिगनूर गांव में हाल ही में हुए एलपीजी सिलेंडर विस्फोट में घायल हुए श्री हलप्पा और श्रीमती गंगम्मा की आज बेंगलुरु के विक्टोरिया अस्पताल में उपचार के दौरान मौत हो गई। BZ जमीर अहमद खान कैबिनेट मंत्री ने आज विक्टोरिया अस्पताल पहुंचकर दिवंगत दोनों व्यक्तियों को श्रद्धांजलि अर्पित की और उनके परिजनों से मिलकर संवेदना व्यक्त की। मृतकों के पार्थिव शरीर को उनके पैतृक गांव ले जाने के लिए तुरंत एम्बुलेंस की व्यवस्था भी की गई। इसके साथ ही विजयनगर जिले की उपायुक्त कलेक्टर श्रीमती कविता मन्निकेरी को अंतिम संस्कार के लिए सभी आवश्यक व्यवस्थाएं करने के निर्देश दिए गए हैं ताकि शोक संतप्त परिवार को किसी प्रकार की परेशानी न हो। गडिगनूर गांव में हुए इस हादसे ने पूरे क्षेत्र को शोकाकुल कर दिया है। स्थानीय प्रशासन पीड़ित परिवारों को हर संभव सहायता देने में जुटा हुआ है। 27ನೇ ತಾರೀಕಿಗೆ ಹಾಸ್ಪಿಟಲಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು 11 ಜನ ಗಾಯ ಆಗಿತ್ತು. ಅಲ್ಲೇ ನಾವು ನಮ್ಮ ಜಿಂದಾಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅದಾದಮೇಲೆ ಡಾಕ್ಟರ್ ಸೋಮಶೇಖರ್ ಅಂತ ಅವ್ರು ಸಲಹೆ ಕೊಟ್ಟರು, ಅದನ್ನು 6 ಜನರನ್ನ ಅಬೌವ್ 60% ಇದೆ, ವಿಕ್ಟೋರಿಯಾ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ರೆ ಒಳ್ಳೇದಂತ. ಕೂಡಲೇ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ನ ಶಿಫ್ಟ್ ಮಾಡಿದ್ವಿ. ಭಾಳಷ್ಟು ಪ್ರಯತ್ನ ಮಾಡಿದ್ವಿ ನಾವು ಅವ್ರು ಉಳಿಸ್ಕೊಳ್ಳೋಕ್ಕೆ. ಅಂದರೆ ಅಬೌವ್ 60% ಅಂದರೆ ಆ ಡಾಕ್ಟ್ರ್ ಕೈಯಲ್ಲಿ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ದೇವರೊಬ್ಬನ ಕೈಯಲ್ಲೇ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿತ್ತು. ನಾವು ಮಾಡೋದು ಪ್ರಯತ್ನ ಮಾಡಿದ್ವಿ. ನಾವು ಹಾಲಪ್ಪ ಹಾಗೂ ಅವ್ರ ತಾಯಿ ಇವತ್ತು ಬೆಳಗ್ಗೆ ನಿಧನ ಹೊಂದಿದ್ದಾರೆ. ತುಂಬ ನನಗೆ ನೋವಾಯಿತು. ನಾನು ಮೊನ್ನೆ ಬಂದು 3 ದಿನ ಹಿಂದೆ ನಾನು ವಿಜಯನಗರದಿಂದ ಸೀದಾ ಹಾಸ್ಪಿಟಲ್ಗೆ ಬಂದಿದ್ದೆ. ನಾನು ಹಾಸ್ಪಿಟಲ್ ಬಂದು ಎಲ್ಲ ಆರೋಗ್ಯ ಎಲ್ಲ ವಿಚಾರಿಸಿ ಹಾಲಪ್ಪ ಎಷ್ಟು ಚೆನ್ನಾಗಿ ಮಾತಾಡ್ದಂದರೆ ಈ ಥರ ನಿಧನ ನಮ್ಮ ಬಿಟ್ಟು ಹೋಗ್ತಾರಂತ ನಾನು ಕನ್ಸಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನನ್ನ ಶೇಕ್ ಹ್ಯಾಂಡ್ ಕೊಡೋದು ಬಂದು ಅಷ್ಟು ಮಟ್ಟಿಗೆ ಮಾತಾಡಿ, ಇಲ್ಲ ಸರ್ ತುಂಬ ಚೆನ್ನಾಗಿದೆ, ದೇವ್ರು ನಿಮ್ಮ ಚೆನ್ನಾಗಿ ಇಟ್ಟಿರಲಿ, ಆರೋಗ್ಯ ಆಗಿದ್ದೀನಿ, ನಾನು ವಾಸಿ ಆಗ್ತೀನಿ ಅಂತೇಳ್ಬಿಟ್ಟು ಭಾಳ ಖುಷಿಯಲ್ಲಿ ಪಾಪ ಹಾಲಪ್ಪ ಅವ್ರು ಮಾತಾಡಿದ್ರು. ಅಬೌವ್ 60% ಮುಂಚೆನೇ ಹೇಳಿದರು. ಅಬೌವ್ 60% ಅಂದರೆ ದೇವರೊಬ್ಬನಿಂದನೇ ಸಾಧ್ಯ, ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಹಂಗೆ ದೇವರು ಅವ್ರನ್ನ ಉಳಿಸಲಿಲ್ಲ. ಇಷ್ಟೇ ನಾನು ಈ ಘಟನೆ ಪಾಪ ಕುಟುಂಬಕ್ಕೆ ಸೇರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆಲಿ ಇನ್ನೂ 3 ಜನ ಇದ್ದಾರೆ. ಅಲ್ಲಿ ಕವಿತಾ ಒಬ್ಬರು ಇದ್ದಾರೆ, ಅಲ್ಲಪ್ಪ ಅವರು ಧರ್ಮಪತ್ನಿ. ಕವಿತಾ ಅವರು ಸ್ವಲ್ಪ ಅವ್ರಿಗೂ ಅಬೌವ್ 60% ಇದೆ, ಅವರು ಸ್ವಲ್ಪ ಸೀರಿಯಸ್ ಕಂಡೀಷನ್ ಇದ್ದಾರೆ. ಮಿಕ್ಕಿದವ್ರು 3 ಜನ ಸ್ಟೇಬಲ್ ಆಗಿದ್ದಾರೆ. ಅಲ್ಲಿ ವಿಜಯನಗರಲ್ಲಿ ಜಿಂದಾಲಲ್ಲಿ 3 ಜನ ಅವರು ಸ್ಟೇಬಲ್ ಆಗಿದ್ದಾರೆ, ಇಬ್ಬರು ಅಂತೂ ಡಿಸ್ಚಾರ್ಜ್ ಆಗಿದ್ದಾರೆ. ಇಷ್ಟೇ ನಾನು ಆದಷ್ಟು ಬೇಗ ನಾವು ಪ್ರಯತ್ನ ಮಾಡಿದ್ದೀವಿ. ಆ ಭಗವಂತನ ಕೈಯಲ್ಲಿ ಉಳಿಸ್ಬೇಕು ಭಗವಂತ ಅಂತ ಪ್ರಾರ್ಥನೆ ಮಾಡಿ, ಮನೆ ಮುಖ್ಯಮಂತ್ರಿಗಳು 5-5 ಲಕ್ಷ ಯಾರು ನಿಧನ ಹೊಂದಿದ್ದಾರೆ ಅವ್ರಿಗೆ 5-5 ಲಕ್ಷ ಪರಿಹಾರನ ಘೋಷಣೆ ಮಾಡೋಕ್ಕೆ ಹೇಳಿದ್ದಾರೆ. 5-5 ಲಕ್ಷ ಪರಿಹಾರನ ಘೋಷಣೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಅವ್ರ ಮನೆ ನಾನು ಹೋಗಿದ್ದೀನಿ, ಇಬ್ಬರು ಅಣ್ಣ ತಮ್ಮದಿರೋರು, ಹಾಲಪ್ಪ ಮತ್ತು ಅವ್ರ ತಮ್ಮ ಇಬ್ಬರು ಕೆಳಗಡೆ ಮೇಲೆ ಇದ್ದಿದ್ದು. ಆ ಮನೆ ತುಂಬ ಡ್ಯಾಮೇಜ್ ಆಗಿದೆ, ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ. ಆ ಮನೆ ನನ್ನ ಸ್ವಂತ ದುಡ್ಡಲ್ಲಿ ನಾ ಮನೆ ಕಟ್ಕೊಡ್ತೀನಿ ಅಂತ ಅವ್ರ ತಮ್ಮನಿಗೆ ನಾನು ಆಶ್ವಾಸನೆ ಕೊಡ್ತೀನಿ. ಹಾಲಪ್ಪ ಅವ್ರ ತಮ್ಮ ಇಲ್ಲೇ ಪಕ್ಕದಲ್ಲಿ ಕೂತವನೇ. ಆ ಮನೆಯನ್ನು ಸ್ವಲ್ಪ ಈ ಕಾರ್ಯ ಎಲ್ಲ ಆದಮೇಲೆ ಒಂದು 15-20 ದಿನ ಆದಮೇಲೆ ಆ ಮನೆ ನಾನು ಕಟ್ಕೊಡ್ತೀನಿ ಅಂತ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ಆ ಮನೆ ನನ್ನ ಕಡೆಯಿಂದ ನನ್ನ ಸ್ವಂತ ದುಡ್ಡಲ್ಲಿ ಆ ಮನೆಯನ್ನು ಕಟ್ಕೊಡ್ತೀನಿ. भाई गाड़ी का बोलो देखो गाड़ी देखो तड़ तड़ ಹಾರ ಕೆಳಗಡೆ ಹಾಕ್ಬೇಡ, ಕೆಳಗಡೆ ತಗೊಳ್ಳೋದು ಹಾರ ಕೆಳಗಡೆ ತಗೊಂಡ್ಬಿಡು. ಏಯ್ ತಗೊಳ್ಳೋ ಹಾರ ಸೈಡಲ್ಲಿ ಸೈಡಲ್ಲಿ ಏನು ಮುಚ್ಚೆ ಉಚ್ಚಿ ನಡೀರಿ ಅದಲ್ಮೇಲೆ ಅಲ್ಲಿ ಹಾಕ್ತೀರಾ ಕೆಳಗಡೆ ನಾನು ಹಾರ ಕೆಳಗಡೆ ತೆಗಿ.
ಯಾರು ತಗೊಳ್ರಿ ಯಾರ ಒಂದಾಗ ಒಂದು ತೆಗಿ ಆಚೆ ಆಚೆ ತೆಗಿ ಒಂದು ಯಾರಪ್ಪ ಜೊತೆ ಹೋಗೋರು ನಾನು ಬರ್ತೀನಿ ಹೋಗು ಮತ್ತೆ ಯಾರು ಇರ್ತೀರಿ ಜೊತೆಗೆ ನೀನು ಹೋಗ್ತೀನಪ್ಪ ಮಾತಾಡಲಿ ಊರಿಗೆ ಬರ್ತೀನಿ ನಾನು ಅಲ್ಲೇ ಬರ್ತೀನಿ ನಾನು ಏ ಜರ್ಗೋ ನೀನು ಹೋಗ್ತಾ ಇದೆಯಾ ನಾನು ಶಿವ ಇನ್ನೊಬ್ರು ಯಾರು ಹೋಗ್ತಾರೆ ಜರ ಬಂದಾವು ಆಳದಲ್ಲ ಓ ನಮೇಶಿ ಕಾಣಂದಿಯ ಬಸ್ ಕಾಡ್ದಿಯೇ ಟ್ಯಾಕ್ಸಿ ಬಂದ್ರ ಯಾರ್ದಿದು ಗಾಡಿದವರು ಆಯ್ತು ನೀನು ಬಾಡಿಗೆ ಕೊಟ್ಟವ್ರ ಎಷ್ಟು ನಾನು ಕೊಡ್ತೀನಿ ಎಷ್ಟೊಬ್ಬ ಬಾಡಿಗೆ ನಿಮ್ಗೆ ಎಷ್ಟು ಗಾಡಿ ಬಂದಿದ್ಯಾ ನೀನು ಒಂದೇ ಒಬ್ಬನೇನಾ ಅವತ್ತಿಂದ ಇಲ್ಲೇ ಇದೆಯಾ ನೀನು ಅವತ್ತಿಂದ ಇಲ್ಲೇ ಇದೆಯಾ ಎಷ್ಟಾಯ್ತು ಇಲ್ಲ ಎಷ್ಟಾಯ್ತು ಅದೇ ಊರವನ ನೀನು ಅದೇ ಊರವನು ಎಷ್ಟೈತು ಬಾಡಿಗೆ ಎಷ್ಟಾಯ್ತು ಅಂದಾಜು ಎಷ್ಟಾಯ್ತು ನೀನು ಬಾಡಿಗೆ ಹೊಡೆದ್ರೆ ಎಷ್ಟಾಗ್ತದೆ ಇಲ್ಲೋ ಈ ಗಾಡಿ ತಂದಿದೆಯಲ್ಲ ಎಷ್ಟಾಗ್ತದೆ 4 ಸಾವಿರ ಅಂದ್ರೆ ಎಷ್ಟು ದಿನ ಆಯ್ತು 3 ಸಾವಿರ ತಗೋ ಒಂದು 50 ಸಾವಿರ ನೀವು ತಗೋ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಊಟಕ್ಕೆ ಕೊಟ್ಟಿದ್ದೀನಿ ಅಪ್ಪ ನಾನು ಆರು ಮಕ್ಕಳು ಕೊಡು 6 ಮಕ್ಕಳು ಒಂದೇ ಗಾಡಿ ಬಂದಿದ್ದಾ ಒಂದೇ ಗಾಡಿ ಬಂದಿದ್ದಾ ಇನ್ನೊಂದು ಗಾಡಿ ಮುಂದುವರೆಸಿ ಸರ್ ಇನ್ನೊಬ್ಬನ ಗಾಡಿ ಅವನಿಗೆ ನಾನು ಬರುವಾಗ ಹೇಳಿ ಊರಿಗೆ ಅವ್ನು ದುಡ್ಡು ಕೊಡ್ತೀನಿ ಹೋಗೋಣ ನಡಿಯಪ್ಪ ಆಂಬ್ಯುಲೆನ್ಸ್ ಸರ್ ಬನ್ನಿ ಸ್ಟಾರ್ಟ್ ಮಾಡಿ ಗಾಡಿ ಬರ್ತೀನಿ ಊರು ಬರ್ತೀನಿ Press the bell icon on the YouTube app and never miss another update.